ನಾವ್ ಅಪ್ಪಟ ದರ್ಶನ್ ರವ್ರ ಅಭಿಮಾನಿಗಳ್ರಿ. ಹಂಗಂತ ಯಾರನ್ನು ಬಿಟ್ಕೊಂಡ್ ಕೊಟ್ಟು ಯಾರನ್ನು ಅವಹೇಳನಕಾರಿಯಾಗಿ ಮಾತಾಡಲ್ಲ. ನಮ್ಗೆ ನಾವ್ ಮಾತಾಡಲ್ಲ, ಅಥವಾ ದರ್ಶನ್ ಅವ್ರು ನಮ್ಗೆ ಹೇಳ್ಕೊಂಡ್ ಕೊಟ್ಟಿಲ್ಲ ನೀವ್ ಮಾತಾಡ್ಬೇಕಪ್ಪ ಅಂತ ಅನ್ಬಿಟ್ಟು. ಒಂದು ಪರಿಜ್ಞಾನ ಅನ್ನೋದು ಬೇಡವಾ ಇವನ್ಗೆ, ಮುಟ್ಟಾಳನ್ಗೆ? ಇಲ್ಲಿನ ನೀರ್ ಕುಡ್ಕೊಂಡು, ಇಲ್ಲಿನ ಭಾಷೆ ಮಾತಾಡ್ಕೊಂಡು, ಇಲ್ಲಿನ ಒಂದು ಫ್ಯಾನ್ಸ್ ಪೇಜ್ಗಳನ್ನ ಇದನ್ ಮಾಡ್ಕೊಂಡು ಇವನು ಸಪೋರ್ಟ್ ತಗೊಂಡು ಮಾಡ್ತಾನಲ್ಲ ಇವ್ನು ಲೋಕರು. ನೀವು ಅಂದ್ಕೊಂತ ಇದ್ದೀರಾ ಇವನ್ ಯಾವನ ಮುಟ್ಟಾಳ ಶಿವರಾಜು ಇನ್ಫೋ ಅನ್ನೋನ ಫಸ್ಟ್ ಉಗಿದ ಆಚೆ ಕಟ್ಟಬೇಕು ಇವನ್ನ. ಓಕೆನಾ? ಇವ್ ನಮ್ ಕರ್ನಾಟಕದಲ್ಲಿ ಇರೋದಕ್ಕೇನೆ ಅಸಹ್ಯ ಇಲ್ಲಿ ನಮ್ ಕರ್ನಾಟಕದಲ್ಲಿ ಅಲ್ಲ, ಒಂದ್ ನಿಮಿಷ, ನಮ್ಮ ಕರ್ನಾಟಕದಲ್ಲಿ 108 ಜಗಳ ಆಗ್ಲಿ, 108 ಜಗಳ ಆಗುತ್ತೆ ನೋಡ್ರಿ. ನಮ್ ಮನೆಯಲ್ಲಿ ಅಣ್ಣ ತಮ್ಮಗಳು, ಅಕ್ಕ ತಂಗಿರು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಇನ್ನೊಂದು ಮತ್ತೊಂದು ಮಕ್ಕಳು 108 ಜಗಳಗಳಾಡ್ತಾರ್ರಿ. 108 ಜಗಳಗಳಾದ್ರೆ ಬೇರೆಯವ್ರು ಯಾರೋ ಒಬ್ಬ ಹೊರಗಡೆಯಿಂದ ಬಂದಿದ್ದಾನಲ್ಲ ಅಷ್ಟು ಜನನು ಸೇರ್ಕೊಂಡೆ ಗುಮ್ಮದು ಹೊರಗಿನವನ್ಗೆ. ಆದ್ರೆ ಈ ಅವಿವೇಕಿ ಶಿವರಾಜ್ ಇನ್ಫೋ ಅನ್ನೋನ್ಗೆ ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಟರನ್ನು ನಿಲ್ಸುವಂತ ಕೆಲಸ ಮಾಡ್ತಾನೆ ಇವನು. ಪ್ರತಿಯೊಬ್ಬ ನಟರನ್ನು ಕೂಡ ಅವಹೇಳನಕಾರಿಯಾಗಿ ಮಾತಾಡುವಂತ ಒಂದು ಇದನ್ನ ಮಾಡ್ತಾನೆ. ಏನ್ ಅಂದ್ಕೊಂಡ್ಬಿಟ್ಟಿದ್ದಾನೆ ಇವನು? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತಾಡ್ತಾನೆ. KGF ಬಂತು ಅದಂಗೆ ಇದಿಂಗೆ ಅಂತ ಅನ್ಬಿಟ್ಟು. ಈ ಪುಟ್ಕೋಸಿ ನನ್ನ ಮಗನಿಗೆ ಏನ್ ಗೊತ್ತು ಅವ್ನಿಗೆ? KGF ಅನ್ನೋದು ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ನಮ್ಮ ಶಿವಲಿಂಗೇಗೌಡರು. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶಿವಲಿಂಗೇಗೌಡ್ರೆ, ಏನೀಗ ನಿನ್ನೆ ಮೊನ್ನೆಯಿಂದ ನಡೆದಂತ ಇವತ್ತಿಗೂ ಕೂಡ ಕಾಂಟ್ರವರ್ಸಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ಡಿ ಬಾಸ್ ದರ್ಶನ್ ರವರ ಒಂದು ಕಾಂಟ್ರವರ್ಸಿ ಬಗ್ಗೆ ಹೇಳೋದಾದ್ರೆ, ನೋಡಿ, ಕಾಂಟ್ರವರ್ಸಿ ಏನಾಗಿದೆ ಆಕ್ಚುಲಿ ಇದು ಹೊರಗಡೆಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಒಳಗಡೆ ನಡೆದ ರೀತಿ ಇತ್ತು, ಹೊರಗಡೆಗೆ ಏನಾಗ್ತಾ ಇದೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಆಕ್ಚುಲಿ ನೆನ್ನೆಯಿಂದ ತುಂಬಾ ಜಾಸ್ತಿ ಆಗ್ಬಿಡ್ತು. ಯಾವಾಗ ಈ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಕ್ ಸ್ಟಾರ್ಟ್ ಆಯ್ತು, ಟ್ವಿಟರ್ ಅಲ್ಲಿ ಸದ್ ಮಾಡಿತ್ತು. ಈಗ 3 ದಿವಸದಿಂದ ಟ್ವಿಟರ್ ಅಲ್ಲಿ ಸದ್ ಮಾಡಿದೆ. ಅಂದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸರ್ಚ್ ಮಾಡ್ತಕ್ಕಂಥವ್ರು ಏನಾಗ್ತಿದೆ ಕಾಂಟ್ರವರ್ಸಿ, ಯಾಕೆಂದ್ರೆ ಒಂದು ನಮಗೆ ಜಗಳ ಇದ್ದಿದ್ದು ತಮಿಳ್ನಾಡು ಜೊತೆಲಿ. ಯಾಕಂದ್ರೆ ಕಾವೇರಿ ನೀರು ವಿಷಯದಲ್ಲಾಗಿರ್ಬಹುದು, ಮೊದ್ಲಿಂದನೂ ಕೂಡ, ಆಮೇಲೆ ಸಿನಿಮಾಗಳ ವಿಷಯದಲ್ಲಾಗಿರ್ಬಹುದು, ಕಮಲ್ ಹಾಸನ್ ಅವರ ವಿಷಯದಲ್ಲಾಗಿರ್ಬಹುದು. ಹೀಗೆ ತಮಿಳ್ನಾಡು ಮತ್ತು ಕರ್ನಾಟಕ ಪೈಪೋಟಿ ಆಗಿತ್ತು. ಇದು ಆಂಧ್ರಕ್ಕೆ ಯಾವತ್ತೂ ಪೈಪೋಟಿ ಅಲ್ಲ. ಯಾಕಂದ್ರೆ ನಾವು ಅಣ್ಣ ತಮ್ಮಂದ್ರ ತರ ಇದ್ವಿ. ರವಿಚಂದ್ರನ್ ಅವ್ರನ್ನೇ ನಾವು ಸಿಪಾಯಿ ಸಿನಿಮಾಗೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಕರ್ಕೊಂಡ್ ಬಂದಿದ್ವಿ. ಅಲ್ಲ, ಚಿರಂಜೀವಿ ಅವ್ರನ್ನ ಹೌದು, ಸಾರಿ, ಚಿರಂಜೀವಿ ಅವ್ರನ್ನ ಕರ್ಕೊಂಡ್ ಬಂದಿದ್ವಿ. ಅಂತ ಆಗಿನಿಂದನೂ ಕೂಡ ನಮ್ಗೆ ಯಾವ ರೀತಿ ಫೀಲ್ ಅಂದ್ರೆ, ನಾವ್ ಅಣ್ಣ ತಮ್ಮಂದಿರೋ, ನಾನು ಸ್ನೇಹಜೀವಿ ನೀನು ಸ್ನೇಹಜೀವಿ, ಆ ಸಾಂಗ್ ಇವಾಗ್ಲೂ ನಮ್ಗೆ ಹೆಂಗೆ ಇದು ಕಿವಿಲ್ ಇದ್ ಮಾಡ್ತಾ ಗುಯ್ಗುಟ್ತಾ ಇರೋ ಅಲ್ವಾ? ಹಂಗಾಗಿ ಅದೇ ಫೀಲ್ ಇದ್ದಿದ್ದು ನಮ್ಗೆ ಆಂಧ್ರದಕ್ಕೆ. ನಾವೆಲ್ಲ ಸ್ನೇಹಜೀವಿಗಳು ಅಂತ. ಆದ್ರೆ ಇದೇ ಫಸ್ಟ್ ಅಂತ ಅನ್ಸುತ್ತೆ ಡಿ ಬಾಸ್ ಅಭಿಮಾನಿಗಳು ಮತ್ತೆ ಈ ತೆಲುಗಿನವರು ಈ ಮಟ್ಟಿಗೆ ಕಾಂಟ್ರವರ್ಸಿ, ಈ ಮಟ್ಟಿಗೆ ಸದ್ ಮಾಡ್ತಾ ಇರತಕ್ಕಂಥದ್ದು ಇದೇ ಫಸ್ಟ್ ಅಂತ ನನ್ನಂತೂ ಅನ್ನಿಸ್ತು. ಅಲ್ಲ, ಖಂಡಿತವಾಗಿ ನೀವ್ ಹೇಳಿದ್ದು ಆಗ. ಮತ್ತೆ ಮೊನ್ನೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಕ್ರವ್ಯೂಹ ಸಿನಿಮಾದಲ್ಲೂ ಕೂಡ NTR ಅವರು, ಜೂನಿಯರ್ NTR ಅವರು ಗೆಳೆಯ ಅನ್ನೋ ಸಾಂಗ್ ಅನ್ನ ಬಹಳ ಅದ್ಭುತವಾಗಿ, ಅಂದ್ರೆ ಒಂದು ಸ್ನೇಹ ಸಮ್ಮಿಲನವಾಗಿ ಬಹಳ ಹಿಂದಿನಿಂದನೂ ಕೂಡ ನಮ್ಮ ಕನ್ನಡ ಸಿನಿಮಾ ರಂಗ ಆಗ್ಬೋದು, ತೆಲುಗಿನ ಒಂದು TFI ಆಗ್ಬೋದು, ಬಹಳ ಅದ್ಭುತವಾಗಿ ಇದ್ದಂತ ಒಂದು ಏನಂತ ಕೊಂಡಿನೇ ಇದ್ದಂತ ಒಂದು ಸಮಯ. ಆದ್ರೆ ಇವನ್ ಯಾರೋ ಅವಿವೇಕಿ, ಮುಟ್ಟಾಳ, ನಪುಂಸಕ ಅಂತಂದ್ರು ಕೂಡ ಇವನೊಂದು ತಪ್ಪಾಗೋದಿಲ್ಲ. ಇವನೇ ಒಬ್ಬ ಕಾಮಿಸ್ತ, ಇವನೇ ಒಂದು ಹೆಣ್ಣು ನಿಂದಕ, ಇವನೇ ಒಂದು ಹೆಣ್ಣಿನ ವಿಚಾರಗಳನ್ನ ಎತ್ಕೊಂಡು, ಓಕೆನಾ, ಜೈಲಿಗೂ ಕೂಡ ಹೋಗಿ ಬಂದಂತಹ ವ್ಯಕ್ತಿ. ಹೆಣ್ಣಿನ ಅಶ್ಲೀಲ ವಿಡಿಯೋಗಳು ಇನ್ನೊಂದು ಮತ್ತೊಂದು ಅದೇನೇನೋ ಹೇಳ್ತಾರೆ, ಓಕೆನಾ, ಅದನ್ನ ಮೊನ್ನೆ ಅಷ್ಟೇನೆ ಕಾಂಟ್ರವರ್ಸಿ ಆಗ್ತಾ ಇದೆ ಅದು ಕೂಡ. ಇವನೇ ಒಬ್ಬ ಫ್ರಾಡ್ ನನ್ನ ಮಗ, ಇವನೇ ಒಬ್ಬ ಹೆಣ್ಣು ನಿಂದಕ, ಹೆಣ್ಣನ್ನ ಇವನ ಸ್ವಂತಕ್ಕೋಸ್ಕರ ಬಳಸ್ಕೊಂಡು ಬಿಟ್ಟಂತ ಒಬ್ಬ ಸ್ವಾರ್ಥಿ. ಇವನು ನಮ್ಮ ಡಿ ಬಾಸ್ ದರ್ಶನ್ ರವರ ಒಂದು ಕೂದ್ಲಿಗೂ ಸಮಾನ ಇಲ್ಲ, ಉದುರೋಗ ಕೂದ್ಲಿಗೂನು. ಈ ಮುಟ್ಟಾಳ್ ನನ್ನ ಮಗ ಬಂದು ದರ್ಶನ್ ಅವ್ರ ಬಗ್ಗೆ ಏನಂತಾರೆ, KFI ಕಿಲ್ಲರ್ ಕ್ರಿಮಿನಲ್, KFI ಕ್ರಿಮಿನಲ್ ಡಿ ಬಾಸ್ ಅಂತ ಅನ್ಬಿಟ್ಟು, KFI ಕ್ರಿಮಿನಲ್ ದರ್ಶನ್ ಅಂತ ಅನ್ಬಿಟ್ಟು ಆಗ್ತಾನಲ್ಲ ಇವನು. ಹ್ಯಾಶ್ ಟ್ಯಾಗ್ ಏನ್ ಇವನು ಒಬ್ನೇನಾ ಕಂಡಿರೋದು ಹ್ಯಾಶ್ ಟ್ಯಾಗ್ ನ? ಅಲ್ರಿ, ಇವನ್ ಒಬ್ನೇನೇನ್ರಿ ಕಂಡಿರೋದು ಹ್ಯಾಶ್ ಟ್ಯಾಗ್ ನ? ನಾವ್ ಯಾರು ಕಂಡಿಲ್ವಾ ಹ್ಯಾಶ್ ಟ್ಯಾಗ್ ನ? ನಾವ್ ನೋಡೇ ಇಲ್ವಾ ಹಂಗಾರೆ ಹ್ಯಾಶ್ ಟ್ಯಾಗ್ಗಳನ್ನ? ನೋಡಿ, ಇವನು ಮಾಡಿದ್ದು ಒಂದು ಹ್ಯಾಶ್ ಟ್ಯಾಗ್ ರೀ, ಒಂದೇ ಒಂದು ಹ್ಯಾಶ್ ಟ್ಯಾಗ್.
ಆದ್ರೆ ನಮ್ದು ಹೌದು ಅವ್ನ್ ಬೇದಿ ತಕೊಂಡ್ ಹೋಗಿರ್ಬೇಕು ಇಷ್ಟೊತ್ತಿಗೆ. ಈಗ ಮತ್ತೆ ಕೇಸ್ ರೀಓಪನ್ ಆಗುತ್ತೆ ಈ ಲೋಫರ್ದಿ ಒಂದು ಕೇಸ್ ಮತ್ತೆ ರೀಓಪನ್ ಮಾಡ್ಬೇಕು ಇವಂದು ಫಸ್ಟ್. ಯಾಕೆ ಅಂತಂದ್ರೆ ದರ್ಶನ್ ರವರ ಬಗ್ಗೆ ಮಾತಾಡುವಂತಹ ಮತ್ತೆ ನಮ್ಮ ಕನ್ನಡ ಸಿನಿಮಾ ರಂಗದ ಬಗ್ಗೆ ಮಾತಾಡುವಂತಹ ಯಾವುದೇ ಒಂದು ಅರ್ಹತೆ ಇಲ್ಲದೆ, ನೈತಿಕತೆ ಇಲ್ದೇನೆ ಇವನು ಹೆಂಗ್ರಿ ಇವನು ಹ್ಯಾಶ್ ಟ್ಯಾಗ್ ನ ಫೇಮಸ್ ಮಾಡ್ಬಿಡ್ತಾನಂತೆ ಇವನು. ಇದು ಹೆಂಗಾಗಿದೆ ಅಂತ ಅಂದ್ರೆ ಅವನು ಒಂದು ಪುಡಾರಿ ಗ್ಯಾಂಗ್ಗಳು ಏನೋ ಇಟ್ಕೊಂಡ್ಬಿಟ್ಟು 10 ಜನ 15 ಜನ ಹಾಕ್ಬಿಟ್ಟವ್ರೆ. ಆಮೇಲೆ ನಮ್ಮ ಪಾಪ ನೋಡಿ ಅಮಾಯಕರು ಈಗ ಏನ್ ಅಂದ್ಕೊಂಡ್ಬಿಡ್ತಾರೆ, ಏನೋ ಆಗಿದೆ ನಮಗ್ ತೆಲುಗ್ನವ್ರಿಗೂ ಏನೋ ಬೈದ್ಬಿಟ್ಟವ್ರು ಇವ್ರು ಅಂದ್ಕೊಂಡ್ಬಿಟ್ಟು ಪಾಪ ಅದ್ ಹ್ಯಾಶ್ ಟ್ಯಾಗ್ ನ ಅವ್ರ ಪಾಡಿಗೆ ಅವ್ರು ಹಾಕೊಂಡಿದಾರ. ಆಮೇಲೆ ಕೆಲವ್ರಿಗೆಲ್ಲ ಗೊತ್ತಾಗಿ ಈಗ ಏನು ಕ್ಲಬ್ ಹೌಸ್ ಅಂತ ಒಂದು ಆಪ್ ಇದೆ. ಅಲ್ಲ ಇವನ್ ಏನ್ ಮಾಡಿರೋದ್ ಗೊತ್ತಾ, ಆಕ್ಚುಲಿ ಇಲ್ಲಿ ದರ್ಶನ್ ಸಾರು ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹೌದೌದು, ಅಲ್ಲ ಅದು ಸ್ಪಷ್ಟೀಕರಣ ಅದು ಹೇಳ್ತೀನಿ ಅದು ಹೇಳ್ಬೋಣ ನೋಡುಗರಿಗೆ ಗೊತ್ತಾಗ್ಲಿ. ಏನು ಆ ಒಂದು ವಿಡಿಯೋನ ಮಾಡಿದ್ರು, ದರ್ಶನ್ ಅವರು ದೇವಸ್ಥಾನಕ್ಕೆ ಹೋಗಿದ್ರು, ಅಭಿಮಾನಿಗಳು ವಿಡಿಯೋಗಳನ್ನ ಮಾಡ್ಕೊಂಡ್ರು, ಅವರು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲಾ ಕಡೆ ಹಾಕೊಂಡ್ರು. ಆದ್ರೆ ಈ ಟ್ವಿಟರ್ ಅಲ್ಲಿ ಹಾಕಿರ್ಬೇಕಾದ್ರೆ ದರ್ಶನ್ ಸರ್ ಅವರ ವಿಡಿಯೋನ ಹಾಕಿರ್ಬೇಕಾದ್ರೆ ಇವನು ಯಾರು ತೆಲುಗಿನ, ಅದೇ ನೀವ್ ಹೇಳಿದ್ರ ಇದುವರೆಗೂ ಅವನೊಬ್ಬ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಅವ್ನ್ ಬಂದ್ಬಿಟ್ಟು ಮೆಸೇಜ್ ಮಾಡ್ತಾನೆ ಹಿಂಗೆ KFI ಕ್ರಿಮಿನಲ್ ದರ್ಶನ್ ಅಂದ್ಬಿಟ್ಟು. ಅದಕ್ಕೆ ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳು ಪ್ರತಿಕ್ರಿಯೆ ಅಂದ್ರೆ ಅವ್ನಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಕಮೆಂಟ್ ಗಳಲ್ಲಿ. ಅದಕ್ಕೆ ಏನ್ ಮಾಡ್ತಾನೆ, ಅದು ಬೆಳೆಯುತ್ತೆ. ಇವ್ನ್ ಮತ್ತೆ ರಿಯಾಕ್ಷನ್ ಕೊಡ್ತಾನೆ, ಅವ್ರು ಕೊಡ್ತಾರೆ, ಅದು ಬೆಳೆದು ಅವನೇನ್ ಮಾಡ್ತಾನೆ, ಅವನ ಹತ್ರ ಒಂದು 10-15-20 ಒಂದು ಇವ್ರಿದ್ದಾರೆ ಟ್ರೋಲ್ ಪೇಜಸ್ ಗಳಿದ್ದಾರೆ, ಅವ್ರಿಗೆ ಹಾಕ್ಬಿಟ್ಟು ಅದನ್ನ ಆ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಇದ್ ಮಾಡಕ್ಕೆ ಜಾಸ್ತಿ ವೈರಲ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ಬರೋಬ್ಬರಿ 5,000 ಇದ್ ಮಾಡ್ಬಿಡ್ತಾರೆ ಅವ್ರ ಕಡೆಯವರೆಲ್ಲ. 5,000 ಅಷ್ಟೇ ಪೋಸ್ಟ್ ಆಗುತ್ತೆ. ಅದೇ ಸಾಯಂಕಾಲದೊಳಗಡೆ 1,00,000 ಪೋಸ್ಟ್ ಆಗುತ್ತೆ. ದರ್ಶನ್ ರವರ ತಾಕತ್ತೇನು, ನಮ್ಮ ಕನ್ನಡ ಸಿನಿಮಾ ರಂಗದ ತಾಕತ್ತೇನು. ಆಮೇಲೆ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದು ಈ ರೀತಿ ರೊಚ್ಚಿಗೆದ್ದು ಆಮೇಲೆ ಲಕ್ಷಗಳು ಹೋಗಿದಾವೆ. ಬಟ್ ನಾನು ಹೇಳ್ತಾ ಇರೋದು, ಅವನು ಹ್ಯಾಶ್ ಟ್ಯಾಗ್ ನ ಟ್ರೆಂಡಿಂಗ್ ಮಾಡ್ಬಿಟ್ಟು 5,000 ಪೋಸ್ಟ್ ಗಳು ಏನ್ ರಿಲೀಸ್ ಆಗುತ್ತೆ, ಆ ಸಾಯಂಕಾಲದೊಳಗಡೆ ರಾತ್ರಿ ಒಳಗಡೆಗೆ 1,00,000 ಪೋಸ್ಟರ್ ಇತಿಹಾಸ ಕ್ರಿಯೇಟ್ ಮಾಡುತ್ತೆ. ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ ಆಗುತ್ತೆ. ಈ ನನ್ನ ಮಗ ಇವನು ನಮ್ಮ ಕನ್ನಡ ಸಿನಿಮಾ ರಂಗದ ಒಬ್ಬ ನಟನ ಬಗ್ಗೆ, ಆ ಒಬ್ಬ ಮಹಾನ್ ಕಲಾವಿದ ಅಂತಂದ್ರೆ ಅವರಷ್ಟು ಅದ್ಭುತವಾಗಿ ನಟನೆ ಮಾಡೋದು, ಬಹಳ ಅದ್ಭುತವಾಗಿ ನಟನೆ ಮಾಡ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಅಂತ ಒಬ್ಬ ಲೆಜೆಂಡ್ ಕಲಾವಿದನ್ನ ಓಕೆನಾ, ಇವನು ಯಾರೋ ಒಬ್ಬ ಅವಿವೇಕಿ ಮುಟ್ಟಾಳ್ ನನ್ನ ಮಗ ಏನೋ ಮಾತಾಡೋದಕ್ಕೆ ಹೋಗ್ತಾನೆ. ಮತ್ತೆ ಇನ್ನೊಂದು ವಿಚಾರ, ಮತ್ತೆ ಬೇಜಾರಿನ ಸಂಗತಿ ಆಗುವಂತದ್ದು ಏನಪ್ಪಾ ಅಂತ ಅಂದ್ರೆ, ಕೆಲವು ಅವಿವೇಕಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಏನು, ಕೆಲವು ಇದ್ಯಾರು ಇನ್ನು ಶಿವರಾಜ್ ಇನ್ಫೋ ಅಂತ ಅಂದ್ಬಿಟ್ಟು ಒಬ್ಬ ಇದ್ದಾನೆ. ಸೊ ಈ ಶಿವರಾಜ್ ಇನ್ಫೋ ಅಂತಕ್ಕಂಥ ಅವಿವೇಕಿಗೆ ಹೇಳ್ತಾ ಇರೋದು, ಇನ್ನು ಏನ್ ಮಾಡಿದಾರೆ ಅವ್ರಿಗೆ ಫಸ್ಟ್ ಕೂಲಂಕುಷವಾಗಿ ತಿಳ್ಕೊಳ್ಳುವಂತದನ್ನ ನೋಡಿ. ಓಕೆನಾ, ಮಹೇಶ್ ಬಾಬು ಅವರ ಒಂದು ಮಗಳಿಗೆ ಯಾವುದೇ ಒಬ್ಬ ನೋಡಿ, ನೀವು ಅಂದ್ಕೊಂತ ಇದ್ದೀರಾ ಇವನ್ ಯಾವನ ಮುಟ್ಟಾಳ ಶಿವರಾಜು ಇನ್ಫೋ ಅನ್ನೋನ್ನ ಫಸ್ಟ್ ಉಗಿದ ಆಚೆ ಕಟ್ಟಬೇಕು ಇವನ್ನ. ಓಕೆನಾ, ಇವ್ ನಮ್ ಕರ್ನಾಟಕದಲ್ಲಿ ಇರೋದಕ್ಕೇನೆ ಅಸಹ್ಯ ಅನ್ಸುತ್ತೆ. ಇಲ್ಲಿ ನಮ್ ಕರ್ನಾಟಕದಲ್ಲಿ ಅಲ್ಲ, ಒಂದ್ ನಿಮಿಷ, ನಮ್ಮ ಕರ್ನಾಟಕದಲ್ಲಿ 108 ಜಗಳ ಆಗ್ಲಿ, 108 ಜಗಳ ಆಗುತ್ತೆ ನೋಡ್ರಿ. ನಮ್ ಮನೆಯಲ್ಲಿ ಅಣ್ಣ ತಮ್ಮಗಳು, ಅಕ್ಕ ತಂಗಿರು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಇನ್ನೊಂದು ಮತ್ತೊಂದು ಮಕ್ಳು 108 ಜಗಳಗಳಾಡ್ತಾರ್ರಿ. 108 ಜಗಳಗಳಾದ್ರೆ ಬೇರೆಯವ್ರು ಯಾರೋ ಒಬ್ಬ ಹೊರಗಡೆಯಿಂದ ಬಂದಿದ್ದಾನಂದ್ರೆ ಅಷ್ಟು ಜನನು ಸೇರ್ಕೊಂಡೆ ಗುಮ್ಮದು ಹೊರಗಿನವನ್ಗೆ. ಆದ್ರೆ ಈ ಅವಿವೇಕಿ ಶಿವರಾಜ್ ಇನ್ಫೋ ಅನ್ನೋನ್ಗೆ ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಟರನ್ನು ನಿಲ್ಸುವಂತ ಕೆಲಸ ಮಾಡ್ತಾನೆ ಇವನು. ಪ್ರತಿಯೊಬ್ಬ ನಟರನ್ನು ಕೂಡ ಅವಹೇಳನಕಾರಿಯಾಗಿ ಮಾತಾಡುವಂತ ಒಂದು ಇದನ್ನ ಮಾಡ್ತಾನೆ. ಏನ್ ಅಂದ್ಕೊಂಡ್ಬಿಟ್ಟಿದ್ದಾನೆ ಇವನು? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತಾಡ್ತಾನೆ. KGF ಬಂತು ಅದಂಗೆ ಇದಿಂಗೆ ಅಂತ ಅನ್ಬಿಟ್ಟು. ಈ ಪುಟ್ಕೋಸಿ ನನ್ನ ಮಗನಿಗೆ ಏನ್ ಗೊತ್ತು ಇವನ್ಗೆ? KGF ಅನ್ನೋದು ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ನಾವ್ ಅಪ್ಪಟ ದರ್ಶನ್ ರವರ ಅಭಿಮಾನಿಗಳ್ರಿ, ಹಂಗಂತ ಯಾರನ್ನು ಬಿಟ್ಕೊಂಡ್ ಕೊಟ್ಟು ಯಾರನ್ನು ಅವಹೇಳನಕಾರಿಯಾಗಿ ಮಾತಾಡಲ್ಲ. ನಾವ್ ಮಾತಾಡಲ್ಲ, ಅಥವಾ ದರ್ಶನ್ ರವ್ರು ನಮ್ಗೆ ಹೇಳ್ಕೊಂಡ್ ಕೊಟ್ಟಿಲ್ಲ ನೀವ್ ಹಿಂಗ್ ಮಾತಾಡ್ಬೇಕಪ್ಪ ಅಂತ ಅನ್ಬಿಟ್ಟು. ಒಂದು ಪರಿಜ್ಞಾನ ಅನ್ನೋದು ಬೇಡವಾ ಇವನ್ಗೆ, ಮುಟ್ಟಾಳನ್ಗೆ? ಇಲ್ಲಿನ ನೀರ್ ಕುಡ್ಕೊಂಡು, ಇಲ್ಲಿನ ಭಾಷೆ ಮಾತಾಡ್ಕೊಂಡು, ಇಲ್ಲಿನ ಒಂದು ಫ್ಯಾನ್ಸ್ ಪೇಜ್ ಗಳನ್ನ ಇದನ್ ಮಾಡ್ಕೊಂಡು ಇವನು ಸಪೋರ್ಟ್ ತಗೊಂಡು ಮಾಡ್ತಾನಲ್ಲ ಇವ್ನು ಲೋಫರ್. ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ತಾ ಇರುವಂತವ್ರು ಅವ್ರಿಗೆ ಇನ್ನೇನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳಿ, ಈಗ ದರ್ಶನ್ ರವ್ರಿಗೆ ಏನಾದ್ರು ಟ್ರೋಲ್ ಮಾಡ್ದ ಅಂದ್ರೆ ಅವನು, ಈಗ ಇನ್ನಿದ್ದವರೆಲ್ಲ ಏನ್ ಮಾಡ್ತಾರೆ, ನಂಬಾಸ್ ಅವ್ರಿಗೆ ಟ್ರೋಲ್ ಮಾಡಿಲ್ವಲ್ಲ ಅಂತ ಸುಮ್ನ ಆಗ್ತಾರೆ. ನೆಕ್ಸ್ಟ್ ಈಗ ಸುದೀಪ್ ಅವ್ರಿಗೆ ಟ್ರೋಲ್ ಮಾಡಿದಾಗ ದರ್ಶನ್ ಅವ್ರ ಫ್ಯಾನ್ಸ್ ಗಳು ಆಟೋಮೆಟಿಕ್ ಆಗಿ ಕೆಲವರು ಏನ್ ಮಾಡ್ತಾರೆ, ಯಾಕಂದ್ರೆ ನಂಬಾಸ್ ಗಲ್ವಲ್ಲ ಬಿಡುಗರು ಅಂತ ಹಳೆ ವಿಡಿಯೋಗಳು ನಾವು ನೋಡ್ತಾ ಇಲ್ಲ ಇವ್ರು ಯಾರು. ಅದೇ ತರ ಶಿವಣ್ಣಂಗಾಗ್ಲಿ, ಸುದೀಪ್ ಅವ್ರಿಗಾಗ್ಲಿ,
ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗಾಗ್ಲಿ ದರ್ಶನ್ ಅವ್ರಿಗಾಗ್ಲಿ ಇವ್ನ್ ಟ್ರೋಲ್ ಮಾಡ್ತಾ ಹೋಗ್ತಾ ಇದ್ದಾನೆ. ಇವನ್ ಟ್ರೋಲ್ ಅಲ್ಲ ಇವಂದು. ಕರೆಕ್ಟ್ ಆಗಿ ಅವನ ಅದೇನ್ ನಿಂತ್ಕೊಂಡು ಕೂಲಂಕಿಷವಾಗಿ ತಿಳ್ಕೊಂಡು ಮಾತಾಡುವಂತ ತಾಕತ್ ಇರ್ಬೇಕು. ಅಲ್ಲ ಆಗಿರುವಂತದ್ದೇನ್ರಿ, ಅವಾಗ್ಲೇ ನಮ್ಮ ಶಿವಲಿಂಗೇಗೌಡ್ರು ಹೇಳ್ದಾಗೆ ಚಾಮುಂಡಿ ಬೆಟ್ಟದಲ್ಲಿ ಅವರ ಒಂದು ದರ್ಶನ್ ರವರು ಅಂತಂದ್ರೆ ಅವ್ರು ಚಾಮುಂಡಿ ಬೆಟ್ಟಕ್ಕೆ ಒಂಥರ ಹೆಂಗೆ ಅಂತಂದ್ರೆ ಯಾವಾಗ ಬೇಕೋ ಅವಾಗ ಹೋಗ್ಬಿಡ್ತಾರ. ಅವ್ರಿಗೆ ಏನೋ ಅಂತ ಸ್ವಲ್ಪ ಮನ್ಸು ಕಸಿ ಬಿಸಿ ಆಯ್ತು ಅಂತಂದ್ರೆ ಹೋಗ್ಬಿಡ್ತಾರೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ದರ್ಶನ್ ರವರು ಸ್ವಲ್ಪ ಜಾಸ್ತಿನೇ ಓಡಾಟ ಮಾಡ್ತಾ ಇದ್ದಾರೆ. ದೇವಸ್ಥಾನ, ಇನ್ನೊಂದು ಮಸೀದಿ, ಮಂದಿರಗಳು ಅಂತ ಅಂದ್ಬಿಟ್ಟು ಯಾಕೆ ಮಾಡ್ತಾ ಇದ್ದಾರೆ ನೋಡಿ, ಅವರ ಮನಶಾಂತಿಗೋಸ್ಕರ. ಈ ದುಷ್ಟ ಶಕ್ತಿಗಳು ಅಂದ್ರೆ ದುಷ್ಟ ಕಣ್ಗಳು ಏನಿದಿರುತ್ತೆ ಅವೆಲ್ಲ ನಿರ್ಮೂಲನೆ ಆಗ್ಲಿ ಅನ್ನೋ ಸಲುವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಪೋಸ್ಟ್ ಅಲ್ಲ, ಅದನ್ನೇ ಲೆಟ್ ಮಿ ಕಂಪ್ಲೇಂಟ್. ಆ ಪೋಸ್ಟ್ ಮಾಮೂಲಿ ಫ್ಯಾನ್ಸ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಇವ್ನು ಯಾರು ಒಬ್ಬ ಲೋಫರ್ ನನ್ ಮಗ ಇವ್ನು ಮಾಡ್ಲಿಲ್ಲ ಅಂತ ಅಂದಿದ್ರೆ ಅದೆಂತಕ್ರಿ ಇರ್ತಾ ಇತ್ತು? ಇವ್ನಿಗೆ ಏನ್ ಬೇಕಾಗಿತ್ತು ಇವ್ನಿಗೆ, ಇವ್ನ್ ಬೋಸುಡಿಕೆಗೆ? ಅದನ್ನ ಯಾಕೆ ನೀನ್ ಕೇಳುವಂತ ಇದಿಲ್ವಾ ನಿಮ್ಗೆ? ಅಲ್ಲಿ ಎಲ್ಲಾದ್ರೂ ಹೋಗಿ ಎಂದ್ಲ ಕಾಸು ಆಸೆಗೆ ಬಿಡ್ತಾ ಇದೆಯಾ ನೀನು? ಯಾರಾದ್ರೂ ಇಲ್ಲ ಎಂದ್ಲ ಕಾಸ ಕೊಟ್ಬಿಟ್ಟು ಏನಾದ್ರು ಕನ್ನಡ ಸಿನಿಮಾ ರಂಗದ ಬಗ್ಗೆ ಹಿಂಗ್ ಮಾತಾಡುವಂತ ಇದಾರೆ ನಿಮ್ಗೆ? ಅಥವಾ ಹಿಂಗ್ ಎಲ್ಲಾ ಸಿನಿಮಾ ನಟರನ್ನ ಬೈತಾ ಹೋಗಿದೀನಿ ಅಂತಂದ್ರೆ ಹೆಚ್ಚಾಗ ಫಾಲೋವರ್ಸ್ ಅಂತನ? ಏನ್ ಅಂದ್ಕೊಂತ ಇದೀಯ ನೀನು? ಯಾರ ಬಗ್ಗೆ ಮಾತಾಡ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ನೀನು. ಇಲ್ಲಿ 108 ಜಗಳಗಳಾಗ್ಲಿ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಮತ್ತೆ ನಮ್ ಶಿವಣ್ಣ ಅವರ ಅಭಿಮಾನಿಗಳು, ಸುದೀಪ್ ಅವರ ಅಭಿಮಾನಿಗಳು, ಮತ್ತೆ ದುನಿಯಾ ವಿಜಯ್ ಅವರ ಅಭಿಮಾನಿಗಳು, ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಎಲ್ರು ಕೂಡ ನಿಂತ್ಕೊಂತಾ ಇದಾರ್ರಿ. ನಮ್ಮ ಕನ್ನಡ ಸಿನಿಮಾ ರಂಗದ ನಾವ್ ಯಾಕೆ ಬಿಟ್ಕೊಂಡ್ ಕೊಡ್ಬೇಕು ಬೇರೆಯವ್ರಿಗೆ ಅಂತನ? ಇವ್ನು ಯಾರೋ ಪುಟ್ಕೋಸಿ ಇವ್ನು ಇಟ್ಕೊಂಡ್ಬಿಟ್ಟು ಇಂಥವ್ರು ಇನ್ನೂ ಒಂದಷ್ಟು ಜನ ಇದಾರೆ. ಅದೇನೆ, ಇವ್ರೆಲ್ರು ಕೂಡ ನಿಂತ್ಕೊಂಡಿದ್ದಾರೆ. ಎಲ್ಲಾ ಫ್ಯಾನ್ಸ್ಗಳು ಕೂಡ ನಮ್ ಕನ್ನಡ ಸಿನಿಮಾ ನಮ್ಮಲ್ಲಿ 108 ಜಗಳಗಳು ಬರುತ್ತ್ರಿ, ನಾವ್ ಯಾಕೆ ಬಿಟ್ಕೊಂಡ್ ಕೊಡ್ಬೇಕು ಬೇರೆ ದೇಶದವ್ರು, ಬೇರೆ ರಾಜ್ಯದವ್ರಿಗೆ ಅಂತ ಅನ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಇವನ್ ಯಾರೋ ಅಳ್ಳಾಡಿಸ್ಕೊಂಡ್ಬಿಟ್ಟು ಇಂಥವ್ರು ಕೆಲವರು ಮಾತ್ರ ಅಷ್ಟೇನೆ, ಒಂದ್ 9-10 ಜನ ಇದಾರೆ. ಅವ್ರುಗಳು ಮಾತ್ರ ಹಿಂಗ್ ಅಳ್ಳಾಡಿಸ್ತಾ ಇರೋದ್ ಬಿಟ್ರೆ ಬೇರೆ ಅವ್ನ ಯಾರೋ ಓಜಿ ಟ್ರೋಲ್ ಅಂತ ಟ್ರೋಲ್ ಅಂತ ಅಂದ್ಬಿಟ್ಟು ಅದ್ ಯಾರೋ ಕ್ಯಾಟ್ ಫೇಸ್ ನ ಇಟ್ಕೊಂಡ್ ಮಾಡ್ತಾನೊಬ್ಬ, ಅವನೊಬ್ಬ, ಇನ್ನೊಂದಿಬ್ರು ಇದಾರೆ. ನೋಡಿ, ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಆಕ್ಚುಲಿ ನಿಮಗ್ ಗೊತ್ತಿರಬಹುದು, ದರ್ಶನ್ ಸರ್ ಮತ್ತೆ ಪುನೀತ್ ಸರ್ ಅವರ ಅಭಿಮಾನಿಗಳು ಒಂಥರ ಬದ್ಧ ವೈರಿಗಳ ತರ ಇದ್ರು. ಈಗ ಆತರ ಇಲ್ಲವೇ ಇಲ್ಲ. ಈ ಒಂದು ಟ್ರೋಲ್ ಅಲ್ಲಿ ಆಕ್ಚುಲಿ ಈ ಒಂದು ಕಾಂಟ್ರವರ್ಸಿಲಿ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ನಮ್ ಕನ್ನಡದವ್ರಿ ನಾವ್ ಯಾಕೆ ಬಿಡೋಣ ಅನ್ಬಿಟ್ಟು ಇಂಥವ್ರು ಯಾರೋ ಇವ್ನ ಯಾರು ಓಜಿ ಟ್ರೋಲ್ ಅವ್ನು ಯಾವನವನು ಅಂತವ್ರು ಇಂತ ನನ್ ಮಕ್ಳುಗಳಿಂದನ ಎಲ್ಲಾ ನೋಡಿ, ಎಲ್ಲಾ ನಟಗಳಿಗೆ ತಂದಿಕೋರೆ ಇಂತ ಬೋಳಿ ಮಕ್ಳುಗಳು. ಫಸ್ಟ್ ಇಂಥವ್ರನ್ನ ಲಾಕ್ ಮಾಡ್ಬೇಕು. ಹೌದು, ಇಂಥವ್ರನ್ನ ಹುಡುಕಿ ನಾಯಿ ಹೊಡ್ದಂಗ್ ಹೊಡಿಬೇಕು. ನಾವು ಮಾತಾಡ್ತೀವ್ರಿ, ನಾವು ದರ್ಶನ್ ಅವ್ರ ಅಭಿಮಾನಿಗಳು. ಹಂಗಂತ ಯಾವುದೇ ನಟರನ್ನ ನಾವ್ ನಿನ್ಸಲ್ರಿ, ನಮ್ಗ ನಿನ್ಸ್ರಿ ಅಂತ ಹೇಳ್ಕೊಂಡ್ ಕೊಟ್ಟಿಲ್ಲ ಯಾರುನು. ನಾವು ಪ್ರಾಮಾಣಿಕವಾಗಿ ಮಾತಾಡ್ತೀವಿ. ಕನ್ನಡ ಸಿನಿಮಾ ಯಾವ್ದೇ ರಿಲೀಸ್ ಆದ್ರೂ ನೋಡ್ತೀವಿ, ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತೀವಿ. ಇವನ್ ಯಾರ್ರಿ ಇವನ್ ಮಾತಾಡೋದಕ್ಕೆ ಏನ್ರಿ ರೈಟ್ಸ್ ಆಯ್ತು ಇವ್ನ್ಗೆ? ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ರಬ್ಬಿಶ್ ಟಾಕಿಂಗ್. ಇವರು ತೆಲುಗಿನವರು ಆಕ್ಚುಲಿ ನೆನ್ನೆವರ್ಗುನು ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಇವಾಗ ನೋಡ್ತಾ ಇದ್ದೀನಿ ಕೆಲವೊಂದು ವಿಡಿಯೋಗಳನ್ನ. ಹೇಳ್ದೆ, ಅದನ್ನೇ ಹೇಳೋದಕ್ ಬಂದೆ ನಾನು. ಕ್ಲಬ್ ಹೌಸ್ ಅಂತ ಒಂದು ಆಪ್ ಇದೆ. ಸೊ ಆ ಕ್ಲಬ್ ಹೌಸ್ ನಲ್ಲಿ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ ಗಳಾಗ್ಬೋದು, ನಮ್ ಬಾಲಯ್ಯ ಅವರ ಫ್ಯಾನ್ಸ್ ಆಗ್ಬೋದು, ಜೂನಿಯರ್ NTR ಅವರ ಫ್ಯಾನ್ಸ್ ಆಗ್ಬೋದು, ಮತ್ತೆ ಮಹೇಶ್ ಬಾಬು ಅವರ ಫ್ಯಾನ್ಸ್ ಆಗ್ಬೋದು, ಇವರು ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಆಗ್ಬೋದು, ಚಿರಂಜೀವಿ ಅವರ ಫ್ಯಾನ್ಸ್ ಆಗ್ಬೋದು, ಇವರೆಲ್ಲಾರು ಸೇರ್ಕೊಂಡು ನಿನ್ನೆ ಅಂದ್ರೆ ನಮ್ ಕನ್ನಡದ ಒಂದು ಕ್ಲಬ್ ಹೌಸ್ ಫ್ಯಾಮಿಲಿಗೆ ಬಂದ್ಬಿಟ್ಟು ಅವ್ರು ಮಾತಾಡ್ತಕ್ಕಂತ ಕೆಲಸ ಮಾಡ್ತಾರಂತೆ. ಏನಂತ, ನಾವು ತಪ್ಪು ಮಾಡಿದ್ವಿ, ಹೌದು ನಮ್ದೇ ಫಸ್ಟ್ ತಪ್ಪು, ನಾವೇ ಫಸ್ಟ್ ಈ ತರ ಮಾಡ್ಲಿಲ್ಲ ಅಂದ್ರೆ ಯಾವ್ದು ಕ್ರಿಯೇಟೇ ಆಗ್ತಾ ಇರ್ಲಿಲ್ಲ. ಸೊ ಹಂಗಾಯ್ತು, ಹಿಂಗಾಯ್ತು, ತಪ್ಪಾಯ್ತು, ನಂದು ಕ್ಷಮಿಸಿ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ರು ಮಾತಾಡ್ತಾ ಇದ್ರಂತೆ. ಇಂತ ಅವಿವೇಕಿಗಳಿಗೆ ಗೊತ್ತಾಗದೇನೆ ಏನೇನೋ ಪುಟ್ಕೋಸಿ ಮಾತುಗಳನ್ನ ಆಡೋದಕ್ಕೆ ಹೋಗ್ತಾರೆ. ಇಲ್ಲಿ ಯಾರು ನೋಡಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋದಲ್ಲ. ನಮ್ಮ ಕರ್ನಾಟಕ, ನಮ್ಮ ಸ್ಯಾಂಡಲ್ವುಡ್, ನಮ್ಮ ಸ್ಯಾಂಡಲ್ವುಡ್ ಅಂತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದಷ್ಟೇ ನಮ್ಮ ಮೂಲ ಉದ್ದೇಶ. ಅದ್ರ ಕಡೆ ಫೋಕಸ್ ಮಾಡೋ ಲೋಫರ್ಗಳ ಅಂತಂದ್ರೆ ಅದನ್ನ ಬಿಟ್ಟುಬಿಟ್ಟು ದರ್ಶನ್ ಹಂಗೆ, ಯಶ್ ಹಿಂಗೆ, ಸುದೀಪ್ ಹಂಗೆ, ಏನಾದ್ರೂ ಅವ್ರ ಹೆಸರುಗಳನ್ನ, ನಿಜವಾದ ಹೆಸರುಗಳನ್ನ ಹೇಳೋದಕ್ಕೆ ಯೋಗ್ಯತೆಗಳು ಇಲ್ಲ ಕೆಲವ್ರಿಗೆಲ್ಲ, ಮಾತಾಡೋದಕ್ಕೆ ಹೋಗ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ. ನಮಸ್ಕಾರ. ಒಂದು ಸೌಜನ್ಯ